ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ ನಮ್ಮ ಎಸ್.ವಿ. ರಾಜಕೀಯ ಬಳಗದ ಆರ್ ಕುಮಾರ್ ಅವರ ನಾನು ಪ್ರತಿ ವರ್ಷ ಕುವೆಂಪು ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಆಯುರ್ವೇದಿಕ್ ಗಿಡಗಳನ್ನ ಹಿರಿಯ ನಾಗರಿಕರಿಗೆ ಒಂದು ಔಷಧಿಯಾಗುತ್ತೆ. ಮನೆಯಲ್ಲಿ ಪಾಟಲ್ಲಿ ಒಂದು ತುಳಸಿ, ಅಮೃತಬಳ್ಳಿ, ಇನ್ಸುಲಿನ್ನು, ಕರ್ಬೇವಿನ ಸೊಪ್ಪು, ಪಪ್ಪಾಯಿ, ರಣಕಲಿ, ಆಲಿವೇರ ಇಂಥ ಗಿಡಗಳನ್ನ ಹಿರಿಯ ನಾಗರಿಕರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಕಳೆದ 8 ವರ್ಷಗಳಿಂದಲೂ ಈ ಥರ ಆಯುರ್ವೇದಿಕ್ ಗಿಡಗಳನ್ನ ಕೊಡ್ಕೊಂಬಂದಿದ್ವಿ. ಇವತ್ತು ಅಂದರೆ ಈಗ ನಾಡಿದ್ದು 27/6/2025 ಶುಕ್ರವಾರ ವಿಶೇಷವಾಗಿ ಗನ್ನಂತಮ್ಮನ ದೇವಸ್ಥಾನದಲ್ಲಿ ಕೊಡ್ತಾಯಿದ್ವಿ. ಶುಕ್ರವಾರ ಸಂಜೆ 5:30ಕ್ಕೆ. ಅದರಲ್ಲೂ ನಮಗೆ ತುಂಬ ಸಂತೋಷ ಅಂದರೆ ಬಾಲಣ್ಣವ್ರು ಹೇಳಿದ್ರು 13ನೇ ತಾರೀಕು ಈ ತಿಂಗಳು ಅಂದರೆ ಜೂನ್ ತಿಂಗಳು 13ನೇ ತಾರೀಕು ಕೊಡೋಣ ಅಂತಿದ್ದೆ. ಬಾಲಣ್ಣವ್ರು ಹೇಳಿದ್ರು ಇಲ್ಲ ಕುಮಾರ, ನೀನು ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ದಿನ 27ನೇ ತಾರೀಕು ಶುಕ್ರವಾರ ಬಿದ್ದೈತೆ, ಅವತ್ತು ಕೊಡು, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿದ್ರು. ಹಾಗಾಗಿ ನನಗೆ ತುಂಬ ಸಂತೋಷ ಆಯಿತು. ಕುಮಾರ್ ಗೌಡರು, ಡ್ಯಾನ್ ರಾಜಣ್ಣವರು, ಬಾಲಣ್ಣ ಅಧ್ಯಕ್ಷರು ಎಲ್ಲರೂ ಇಲ್ಲಿ ಜೊತೆಗಿದ್ದೀವಿ. ಅವತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ. ಎಲ್ಲರೂ ಆಯುರ್ವೇದಿಕ್ ಗಿಡ ಕೊಡೋದಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ತಾರೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೆ ಎಲ್ರಿಗೂ ನಮ್ಗೆ ಕೈ ಜೋಡಿಸೋದಕ್ಕೆ ಧನ್ಯವಾದಗಳನ್ನ ಸಹ ಹೇಳ್ತಾ ಇದ್ದೀನಿ. ಬಾಲಣ್ಣ ಒಂದೆರಡು ಮಾತಾಡಿ. ಈ ಸಾರಿ ಆಷಾಢ ಮಾಸದ ಈ ಚಾಮುಂಡೇಶ್ವರಿ ಅಮ್ಮನವರ ಹಬ್ಬದ ಪ್ರಯುಕ್ತ ಶ್ರೀ ಆದಿಶಕ್ತಿ ಗಣಪಮ್ಮನ ದೇವಸ್ಥಾನದಲ್ಲಿ ಶ್ರೀ ಕುಮಾರ್ ಅವರು ಸಾರ್ವಜನಿಕ ಸೇವೆಗಾಗಿ ತುಂಬ ವರ್ಷಗಳಿಂದ ಇವತ್ತು ಕಾರ್ಯಕ್ರಮ ಮಾಡ್ಕೊಳ್ಬೇಕಾದ್ರೆ ಆ ತಾಯಿ ಅವ್ರಿಗೆ ಒಳ್ಳೇದು ಮಾಡಲಿ. ಹಾಗೂ ಸಾರ್ವಜನಿಕರ ಭಕ್ತರಿಗೆ ಒಂದು ಎಲ್ಲ ಔಷಧಿ ಗಿಡಗಳನ್ನು ಸಮರ್ಪಿಸಿ ಅದನ್ನು ಅವ್ರು ಉಪಯೋಗಿಸ್ಕೊಂಡು ಪ್ರತಿ ವರ್ಷ ಅವರು ದೇವಸ್ಥಾನ ಮಾಡಿಕೊಡ್ಬೇಕು ಅಂತೇಳಿ ಇದೇ ರೀತಿ ಕಾರ್ಯಕ್ರಮನ ತಂದುಕೊಡ್ಬೇಕು ಅಂತೇಳಿ ನಾವು ದೇವಸ್ಥಾನ ಕೋರ್ತೇವೆ. ಅಲ್ಲಿ ಇಂಥ ಒಳ್ಳೆ ಕೆಲಸ ಮಾಡ್ತೇವರಿಗೆ ತಾಯಿ ಚಾಮುಂಡೇಶ್ವರಿ ಆದಿಶಕ್ತಿ ಗಣಪಮ್ಮನ ಒಳ್ಳೇದು ಮಾಡಲಿ. ಮತ್ತು ಎಲ್ಲ ಮೈಸೂರಿನ ಎಲ್ಲ ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಇಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ಔಷಧಿಗಳನ್ನು ತಗೊಂಡೋಗಿ ಮನೆಯಲ್ಲಿ ಬಾಟಲಿಟ್ಟು ಅದನ್ನು ಉಪಯೋಗಿಸಿದ್ರೆ ನಮಗೂ ಒಳ್ಳೆಯದು. ತಮ್ಮಂಥ ಎಲ್ಲ ಕುಲ ಬಾಂಧವರು ಸಮಿತಿಯ ಪರವಾಗಿ ಇಟ್ಕೊಂಡು ಇದೇ ರೀತಿ ನಾಡಿದ್ದು ಅಂದರೆ ಶುಕ್ರವಾರ 27, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ 27/6/2025 ಶುಕ್ರವಾರ ಸಂಜೆ 5:30ಕ್ಕೆ ಆಯುರ್ವೇದಿಕ್ ಗಿಡಗಳನ್ನ ಕೊಡ್ತಾಯಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಳಸಿ, ಅಮೃತಬಳ್ಳಿ, ಇನ್ಸುಲಿನ್ನು, ಕರ್ಬೇವಿನ ಸೊಪ್ಪು, ಪಪ್ಪಾಯಿ, ರಣಕೇಳಿ, ಆಲುವೆರಾ, ಆಂಕೋಸರಿ, ಆಡು ಸೋಗೆ ಹಾಗೂ ಮೈಸೂರು ವಿಲೇಜಲ್ಲಿ ಈ ಥರ ಆಯುರ್ವೇದಿಕ್ ಗಿಡಗಳನ್ನ ಪ್ರತಿ ವರ್ಷ ಕೊಡ್ತಾ ಈ ಬಾರಿ 9ನೇ ವರ್ಷ ಅಮ್ಮನ ಆಶೀರ್ವಾದ, ಬಾಲಣ್ಣವರು ಒಂದು ಮಾರ್ಗದರ್ಶನ ನಮಗೆ ಕೈ ಜೋಡಿಸಿ ಇಲ್ಲಿ ಕೊಡಬೇಕು ಅಂತ ಈ ದಿನ ಹೇಳಿದಾಗ ನನಗೆ ಭಾರಿ ಖುಷಿಯಿಂದ 27/6/2025 ಶುಕ್ರವಾರ ಸಂಜೆ ನೀವು ಎಲ್ಲರೂ ಭೇಟಿಯಾಗೋಣ. ಆಯುರ್ವೇದಿಕ್ ಗಿಡಗಳನ್ನ ಹಿರಿಯ ನಾಗರಿಕರಿಗೆ ಅವರಿಗೆ ಮತ್ತಷ್ಟು ಆರೋಗ್ಯ ಸಿಕ್ಕಿ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಎಲ್ಲರೂ. ನಾವು ತಾವೆರಡು ಮಾತಾಡಿ ಓಕೆ, ಥ್ಯಾಂಕ್ ಯು ಅಣ್ಣ.